ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು KPS ಪ್ರಾಪರ್ಟೀಸ್ ಇನ್ ಮೈಸೂರು. ನಾನಿವತ್ತು ನಿಮಗೆ ಬಾಲಾಜಿನಗರದಲ್ಲಿ ಡುಪ್ಲೆಕ್ಸ್ ಹೌಸ್ನ ತೋರಿಸ್ತಾ ಇದ್ದೀನಿ. ಈಸ್ಟ್ ಫೇಸಿಂಗು, ಈಸ್ಟಲ್ಲಿ ಇಷ್ಟೇ ಡೋರ್ ಮಾಡಿದ್ದಾರೆ. ಸ್ವಲ್ಪ ಡಿಫ್ರೆಂಟ್ ಪ್ಲ್ಯಾನ್ ಮಾಡಿದ್ದಾರೆ. ಅಂದರೆ ನಿಮಗೆ ಡುಪ್ಲೆಕ್ಸಲ್ಲಿ ನಾರ್ಮಲಾಗಿ 3 BHK ಬರುತ್ತೆ, ಇದರಲ್ಲಿ 2 BHK ಮಾಡಿದ್ದಾರೆ. ಅಂದರೆ ಗ್ರೌಂಡ್ ಫ್ಲೋರ್ಲಿ ನಿಮಗೆ ಹಾಲು, ಕಿಚನ್ನು, ಒಂದು ಜನರಲ್ ಟಾಯ್ಲೆಟು, ಪೂಜಾ ರೂಮ್ ಮಾಡಿದ್ದಾರೆ. ಫಸ್ಟ್ ಫ್ಲೋರ್ಲಿ 2 ಬೆಡ್ರೂಮ್ ಮಾಡಿದ್ದಾರೆ. ಇದು ಯಾವ್ಯಾವ ರೀತಿ ಮಾಡಿದ್ದಾರೆ ಏನು ಅಂತ ನಾನು ನಿಮಗೆ ಪೂರ್ತಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ನೀವು ನೋಡ್ತಿರ್ಬೋದು ಫ್ರಂಟ್ ಎಲಿವೇಶನು, ಈಸ್ಟ್ ಫೇಸಿಂಗು, ಈಸ್ಟಲ್ಲಿ ಇಷ್ಟೇ ಡೋರ್ ಮಾಡಿದ್ದಾರೆ. ಪಿಲ್ಲರ್ ಕನ್ಸ್ಟ್ರಕ್ಷನ್ ಇದೆ, ಗ್ರಾನೈಟ್ ಫ್ಲೋರಿಂಗ್ ಇದೆ. ಹಾಗೆ ನಿಮಗೆ ಆಲ್ಟಿಕ್ ಯೂಸ್ ಮಾಡಿದ್ದಾರೆ. ಸ್ವಲ್ಪ ಡಿಫ್ರೆಂಟ್ ಪ್ಲ್ಯಾನ್ ಮಾಡಿದ್ದಾರೆ. ಬನ್ನಿ ಒಳಗಡೆ ಹೋಗೋಣ. ಒಳಗಡೆ ಯಾವ್ಯಾವ ರೀತಿ ಮಾಡಿದ್ದಾರೆ ಏನು ಅಂತ ನಾನು ನಿಮಗೆ ಪೂರ್ತಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಅದಕ್ಕೆ ಮುಂಚೆ ಯಾರಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಗಳನ್ನ ನೋಡಿ ಸಪೋರ್ಟ್ ಮಾಡಿ. ಹಾಗೆ ನಿಮಗೆ ಕಮೆಂಟ್ ಪಕ್ಕದಲ್ಲಿ ಈಗ ಒಂದು ಹೊಸದಾಗಿ ಫೀಚರ್ಸ್ ಬಂದಿದೆ, ಹೈಪ್ ಅಂದ್ಬಿಟ್ಟು, ದಯವಿಟ್ಟು ಹೈಪ್ ಮಾಡಿ ವಿಡಿಯೋ ಇಷ್ಟದಲ್ಲಿ ನೋಡಿ. ಇದು ಪಾರ್ಕಿಂಗ್ ಸ್ಪೇಸ್ ಬಿಟ್ಟಿದ್ದಾರೆ. ಅಂದರೆ ಒಂದು ನೀವು ಚಿಕ್ಕದು ಒಂದು ಗ್ರ್ಯಾಂಡ್ i10, ಗ್ರ್ಯಾಂಡ್ i20 ಈ ಥರ ಚಿಕ್ಕ ಕಾರ್ನ ಒಂದು ಪಾರ್ಕ್ ಮಾಡ್ಕೋಬೋದು, ಅಷ್ಟು ಸ್ಪೇಸ್ ಬಿಟ್ಟಿದ್ದಾರೆ. ಯಾಕೆಂದರೆ ನಾರ್ಮಲಾಗಿ ನಿಮಗೆ ಡುಪ್ಲೆಕ್ಸಲ್ಲಿ ಒಳಗಡೆ ಪಾರ್ಕಿಂಗ್ ಸ್ಪೇಸ್ನ ಬಿಡಲ್ಲ. ಇದರಲ್ಲಿ ಸ್ವಲ್ಪ ಬಿಟ್ಟಿದ್ದಾರೆ. ನೀವು ನೋಡ್ತಿರ್ಬೋದು ಮೇನ್ ಡೋರು ಈಸ್ಟ್ಗೆ, ಅಂದರೆ ಪೂರ್ವ ದಿಕ್ಕಿಗೆ ಡೋರ್ ಮಾಡಿದ್ದಾರೆ. ಯಾಕೆಂದರೆ ಕೆಲವೊಬ್ರಿಗೆ ಗೊತ್ತಾಗಲ್ಲ ಈಸ್ಟು ಅಂತಂದರೆ, ಹಾಗಾಗಿ ಪೂರ್ವ ದಿಕ್ಕಿಗೆ ಡೋರ್ ಮಾಡಿದ್ದಾರೆ. ಡೋರ್ ತುಂಬ ನೀಟಾಗಿ ಡಿಸೈನ್ ಮಾಡಿದ್ದಾರೆ. ಹಾಗೆ ಕ್ಲಿಯರ್ ಡಾಕ್ಯುಮೆಂಟ್ ಇದೆ, ಲೋನ್ ಕೂಡ ಅವೈಲೇಬಿಲಿಟಿ ಇದೆ. ಬನ್ನಿ ಇವಾಗ ನಾನು ಒಳಗಡೆ ಹೋಗ್ತೀನಿ. ಒಳಗಡೆ ಯಾವ ರೀತಿ ಇದೆ ಏನು ಅಂತ ನಾನು ನಿಮಗೆ ಸ್ವಲ್ಪ ಡಿಫ್ರೆಂಟ್ ಪ್ಲಾನ್ ಇರೋ ಮನೆನ ತೊಗೊಂಡು ಬಂದಿದ್ದೀನಿ. ನೋಡಿ, ನಿಮಗೆ ಇಲ್ಲಿ ಗ್ರಾನೈಟ್ ಫ್ಲೋರಿಂಗ್ ಇದೆ. ಹಾಗೆ ಎದುರುಗಡೆ ಕಾಣ್ತಿರೋದು ನಿಮಗೆ ಸ್ಟೇರ್ ಕೇಸು ಫಸ್ಟ್ ಫ್ಲೋರ್ ಹೋಗೋದಕ್ಕೆ. ಡುಪ್ಲೆಕ್ಸ್ ಅಂತ ಹೇಳಿದೆ. ಡುಪ್ಲೆಕ್ಸಲ್ಲಿ 2 BHK ಮಾಡಿದ್ದಾರೆ. ಯಾಕೆಂದರೆ ನೀವೇನಾದರೂ ಆ ಥರ ಪ್ಲ್ಯಾನ್ ಇತ್ತು, ನಿಮ್ಮದು ಸೈಟ್ ಇದ್ದು ಕಟ್ಕೋಬೇಕು ಅಂತ ಪ್ಲ್ಯಾನ್ ಇತ್ತು ಅಂದರೆ ಈ ಪ್ಲ್ಯಾನ್ನ ಒಂದು ಯುಟಿಲೈಸ್ ಮಾಡಿ. ನೋಡಿ, ನಿಮಗೆ ತುಂಬ ಸ್ಪೇಸಿಯಸ್ ಆಗಿದೆ. ಹಾಲು, TV ಕ್ಯಾಬಿನೆಟ್ ಕೂಡ ನೀಟಾಗಿ ಮಾಡಿದ್ದಾರೆ. ಒಂದು ಯಾವುದೇ ಮನೆ ಕಟ್ಟಿದ್ರೂ ಕಲರ್ ಕಾಂಬಿನೇಷನ್ನು ತುಂಬ ಚೆನ್ನಾಗಿರಬೇಕು. ಯಾಕೆಂದರೆ ಕೆಲವೊಬ್ಬರು ನೀಟಾಗಿ ಕನ್ಸ್ಟ್ರಕ್ಷನ್ ಮಾಡಿರ್ತಾರೆ, ಕಲರ್ ಕಾಂಬಿನೇಷನಲ್ಲಿ ಸ್ವಲ್ಪ ಇಡುತ್ತಾರೆ. ಹಾಗಾಗಿ ನೋಡಿ, ತಗೊಳ್ಳೋರೆ ಮನೆ ನೋಡಬೇಕು ಅಂತ ಏನಿಲ್ಲ, ಕಟ್ಟೋರು ಕೂಡ ನೋಡ್ಬೋದು. ಏಕೆಂತಂದರೆ ಒಬ್ಬೊಬ್ರದ್ದು ಮೈಂಡ್ ಒಂದೊಂಥರ ಇರುತ್ತೆ. ನೋಡಿ, ಕಿಚನ್ನು ಎಷ್ಟು ಸ್ಪೇಸಿಯಸ್ ಆಗಿದೆ. 2030ಲಿ ಇಷ್ಟು ಸ್ಪೇಸಿಯಸ್ ಆಗಿ ಮಾಡಲ್ಲ ಯಾರನ್ನು. ಅಂದರೆ ಕೆಳಗಡೆ ರೂಮ್ ಕೊಟ್ಟಿಲ್ಲ, ಹಾಗಾಗಿ ಸ್ಪೇಸಿಯಸ್ ಆಗಿ ಮಾಡಿದ್ದಾರೆ. ಥಿಂಗ್ಸ್ ಎಲ್ಲ ಇಡೋದಕ್ಕೆ ಕಬೋರ್ಡ್ಸ್ ಮಾಡಿದ್ದಾರೆ. ತುಂಬ ನೀಟಾಗಿ ಫಿನಿಶಿಂಗ್ ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು. ಹಾಗೆ ಸಿಲಿಂಡರ್ ಲೈನ್ಗೆ ಪೈಪ್ ಲೈನ್ ಮಾಡಿದ್ದಾರೆ. ಪೂಜಾ ರೂಮ್ ಕೂಡ ನಿಮಗೆ ಈಸ್ಟ್ ಫೇಸಿಂಗ್ಗೆ ಮಾಡಿದ್ದಾರೆ. ಇಲ್ಲಿ ಪೂಜಾ ರೂಮ್ ಮಾಡಿದ್ದಾರೆ. ಹಾಗೆ ನಿಮಗೆ ಎಲ್ ಶೇಪು ನೀವು ಫರ್ನಿಚರ್ಸ್ನ ಹಾಕಬಹುದು, ಅಷ್ಟು ಸ್ಪೇಸ್ ಬಿಟ್ಟಿದ್ದಾರೆ. ಇಲ್ಲಿ ನಿಮಗೆ ಒಂದು ಜನರಲ್ ಟಾಯ್ಲೆಟ್ ಕೂಡ ಮಾಡಿದ್ದಾರೆ. ಯಾಕೆಂತಂದರೆ ಸ್ಪೇಸಿಯಸ್ ಆಗಿ ಇದ್ದಷ್ಟು ನಿಮಗೆ ತುಂಬ ನೀಟಾಗಿ ಇರುತ್ತೆ. ಸ್ಪೇಸ್ ಕಮ್ಮಿ ಆಯಿತು ಅಂತಂದರೆ ನಿಮಗೆ ಕಂಜೆಸ್ಟೆಡ್ ಆಗುತ್ತೆ. ನೋಡಿ, ಇದು ವಾಲ್ ಮೌಂಟೆಡು, ವೆಸ್ಟರ್ನ್ ಕಮೋಡು, ಹಾಗೆ ಜನರಲ್ ಟಾಯ್ಲೆಟ್ ಕೂಡ ಮಾಡಿದ್ದಾರೆ. ಇಲ್ಲಿ ನಿಮಗೆ ಒಂದು ಯುಟಿಲಿಟೀಸ್ ಚಿಕ್ಕದಾಗಿ ಕೊಟ್ಟಿದ್ದಾರೆ ಯುಟಿಲಿಟಿನ. ಯಾಕೆಂದರೆ ಒಂದೊಂದು ಪ್ಲ್ಯಾನು ಒಬ್ಬೊಬ್ರದ್ದು ಚೇಂಜ್ ಇರುತ್ತೆ, ಎಲ್ಲ ಒಂದೇ ಥರ ಇರಬೇಕು ಅಂತ ಏನಿಲ್ಲ. ಈಗ ನಾವು ವಿಡಿಯೋ ಮಾಡೋದ್ರಲ್ಲಿ ಯಾಕೆಂದರೆ ನಾನು ನನ್ನ ಥಾಟ್ ಏನಿದೆ ಆ ರೀತಿ ಮಾಡ್ತೀನಿ. ಕೆಲವೊಬ್ಬರು ನೀವು ಬರೀ 5 ಲಕ್ಷ ಡೌನ್ ಪೇಮೆಂಟ್ ಮಾಡಿ ಈ ಮನೆ ನಿಮ್ದು ಹಾಕ್ಸ್ಕೊಳ್ಳಿ ಅಂತ ಹೇಳ್ತಾರೆ. ನೀವು 5 ಲಕ್ಷ ಡೌನ್ ಪೇಮೆಂಟ್ ಮಾಡಿಬಿಟ್ಟು ನಮ್ಮ ಕೊಡಿ ಮನೇನ ಅಂತ ಕೇಳಿ, ಆವಾಗ ಏನು ಹೇಳ್ತಾರೆ ನಿಮಗೆ ಗೊತ್ತಾಗುತ್ತೆ. ಯಾಕೆಂದರೆ ನನಗೆ ಸುಮಾರು ಜನ ಕಾಲ್ ಮಾಡ್ತಾರೆ ಈ ವಿಷಯದ ಬಗ್ಗೆ ಕೇಳೋದಕ್ಕೆ. ಸರ್, ಅವರು 5 ಲಕ್ಷ ಡೌನ್ ಪೇಮೆಂಟ್ ಮಾಡಿದ್ರೆ ನೀ ಮನೆ ನಿಮ್ದಾಗಿಸ್ಕೊಳ್ಳಿ ಅಂತ ಹೇಳ್ತಾರೆ. ಯಾಕೆಂದರೆ ಆ ಥರ ಹೇಳಿದ್ರೆ ಏನಂದರೆ ನಿಮಗೆ ಲೋನ್ ಆಗಬೇಕು ಅಂತಂದರೆ 5 ಲಕ್ಷ ಡೌನ್ ಪೇಮೆಂಟ್ ಮಾಡ್ಬಿಟ್ಟು ಇನ್ನೊಂದು 75 ಲಕ್ಷದ ಮನೆ ಇರುತ್ತೆ ಅಂದ್ಕೊಳ್ಳಿ. ಎಕ್ಸಾಂಪಲ್ ನಾನು ಹೇಳ್ತಿರೋದು. ಇನ್ನು ಮಿಕ್ಕದ್ದು ಲೋನ್ ಆಗಬೇಕಲ್ವಾ. ಲೋನ್ ಆಗಬೇಕು ಅಂದರೆ ನೀವು ಅದಕ್ಕೆ ಅರ್ನಿಂಗ್ ಮಾಡಬೇಕಲ್ವಾ. ಅರ್ನಿಂಗ್ ಮಾಡಿದ್ರೆ ನಿಮಗೆ ಲೋನ್ ಕೊಡೋದು. ಮಂತ್ಲಿ ಎಷ್ಟು ನಿಮಗೆ ಇನ್ಕಮ್ ಬರುತ್ತೆ ಅದ್ರ ಮೇಲೆ ಲೋನ್ ಕೊಡ್ತಾರೆ. 5 ಲಕ್ಷ ಕೊಟ್ಟ ತಕ್ಷಣ ಮನೆ ಕೊಡೋಲ್ಲ. ಅದನ್ನು ನೀವು ಕ್ವಶನ್ನ ಕೇಳಬೇಕು ಅವ್ರಿಗೆ. ನೋಡಿ, ಇದು ಕುಬೇರ ಮೂಲೆಯಲ್ಲಿ ಸ್ಪೇಸಿಯಸ್ ಆಗಿ ರೂಮ್ ಮಾಡಿದ್ದಾರೆ. ಕಿಂಗ್ ಸೈಜ್ ಕಾಟ್ ಕೂಡ ಹಾಕಬಹುದು. ನಾನು ಆವಾಗಲೇ ಹೇಳ್ದಂಗೆ ನಿಮಗೆ ಡುಪ್ಲೆಕ್ಸಲ್ಲಿ 2 ಬೆಡ್ರೂಮ್ ಮಾಡಿದ್ದಾರೆ. 2ಕ್ಕೂ ಕೂಡ ಅಟ್ಯಾಚ್ ಮಾಡಿದ್ದಾರೆ. ಆ ಟಾಪಿಕ್ ಮಾತಾಡ್ತಾ ಇದೆ. 5 ಲಕ್ಷ ಡೌನ್ ಪೇಮೆಂಟು, 10 ಲಕ್ಷ ಡೌನ್ ಪೇಮೆಂಟು, ಹಾಗೆ
15 ಲಕ್ಷ ಡೌನ್ ಪೇಮೆಂಟ್ ಮಾಡಿ ಈ ಮನೆ ನಿಮ್ದು ಹಾಕ್ಸ್ಕೊಳ್ಳಿ ಅಂತ ನನಗೆ ನಾನು ಕೂಡ ವಿಡಿಯೋಗಳು ನೋಡಿದ್ದೀನಿ. ಯಾಕೆಂತಂದರೆ ನಿಮಗೆ ಇನ್ಕಮ್ ಇಲ್ಲ ಅಂದರೆ ಲೋನು ಕೊಡೋಲ್ಲ, ಹಾಗೆ IT ರಿಟರ್ನ್ಸ್ ಇಲ್ಲ ಅಂದರೆ ಕೂಡ ಲೋನ್ ಕೊಡೋಲ್ಲ. ಯಾಕೆಂದರೆ ನನಗೆ ಸುಮಾರು ಜನ ಕಾಲ್ ಮಾಡ್ತಾರೆ, ಸರ್ ನಾವು ಒಂದು ಮನೆ ತಗೋಬೇಕು ಅಂತ ಇದ್ದೀವಿ, ಹಿಂಗೆ ಬೇರೆಯವರೆಲ್ಲ ತೋರಿಸ್ತಾ ಇದ್ದಾರೆ ವಿಡಿಯೋದಲ್ಲಿ 5 ಲಕ್ಷ ಕೊಟ್ಟ ತಕ್ಷಣ ಮನೆ ಕೊಡ್ತಾರೆ ಅಂತ ಹೇಳ್ತಿದ್ದಾರೆ ಸರ್, ಅದು ಯಾವ ರೀತಿ ಸರ್ ಅಂತ ನನಗೆ ಸುಮಾರು ಜನ ಕೇಳ್ತಾರೆ. ಅವ್ರಿಗೆ ಈ ಮಾತಿಗೆ ನಾನು ಉತ್ತರ ಕೊಡ್ತಾ ಇದ್ದೀನಿ. ನೋಡಿ, ಇದು ವೆಸ್ಟರ್ನ್ ಕಮೋಡು ಅಟ್ಯಾಚ್ ಇದೆ. ಹಾಗೆ ಪಕ್ಕದಲ್ಲಿ ನಿಮಗೆ 2ನೇ ಬೆಡ್ರೂಮ್ ಮಾಡಿದ್ದಾರೆ. ಅಂದರೆ ಫಸ್ಟ್ ಫ್ಲೋರ್ಲಿ ನಿಮಗೆ 2 ಬೆಡ್ರೂಮ್ ಮಾಡಿದ್ದಾರೆ, 2ಕ್ಕೂ ಕೂಡ ಅಟ್ಯಾಚ್ ಇದೆ. ತೋರಿಸ್ತೀನಿ ಅದನ್ನು. ನೋಡಿ, ಇಲ್ಲಿ ಒಂದು ಬುಕ್ ಸ್ಟೋರೇಜ್ಗೆ ಮಾಡಿದ್ದಾರೆ. ಹಾಗೆ ಇದು 2ನೇ ಬೆಡ್ರೂಮು, ಇದಕ್ಕೂ ಕೂಡ ಕಿಂಗ್ ಸೈಜ್ ಕಾಟ್ ಹಾಕೋಬೋದು, ಅಷ್ಟು ಸ್ಪೇಸಸ್ ಆಗಿ ಮಾಡಿದ್ದಾರೆ. ಅಟ್ಯಾಚ್ ಕೂಡ ಮಾಡಿದ್ದಾರೆ, ಮತ್ತು ವಾರ್ಡ್ರೋಬ್ ಕೂಡ ಕಂಪ್ಲೀಟ್ ಮಾಡಿದ್ದಾರೆ. ನೀವೇ ಯೋಚನೆ ಮಾಡಬೇಕು, 5 ಲಕ್ಷ ಕೊಟ್ಟ ತಕ್ಷಣ ಮನೆ ಯಾರು ಕೊಡ್ತಾರೆ? ಈಗ 80 ಲಕ್ಷ ಮನೆನ ಯಾರು 5 ಲಕ್ಷ ಕೊಡ್ತಾರೆ? ನೀವು ಯೋಚನೆ ಮಾಡಿ ಸ್ವಲ್ಪ ಡಿಸೈಡ್ ಮಾಡಿ ನೀವು ಮನೆಗಳನ್ನ ಪರ್ಚೇಸ್ ಮಾಡಿ ಅಂತ ಹೇಳ್ತೀನಿ. ಯಾಕೆಂದರೆ ನನಗೆ ಏನು ಕಾಲ್ಸ್ ಆ್ಯಂಡ್ ಕಮೆಂಟ್ಸ್ಗಳು ಬರ್ತಾ ಇದೆ, ಆ ಒಂದು ಟಾಪಿಕ್ ಮೇಲೆ ನಾನು ಮಾತಾಡ್ತಾ ಇದ್ದೀನಿ. ಹಾಗಾಗಿ ನಾನೇನಾರ ತಪ್ಪು ಮಾತಾಡಿದರೆ ದಯವಿಟ್ಟು ಕ್ಷಮೆ ಇರಲಿ. ಯಾಕೆಂತಂದರೆ ಕೆಲವೊಬ್ಬರು ನನಗೆ ತುಂಬ ಕಾಲ್ಸ್ಗಳು ಬರೋದ್ರಿಂದ ನಾನು ನನ್ನ ವಿಡಿಯೋಗಳಲ್ಲಿ ಹೇಳಬೇಕು ಅಂತ ಅಂದ್ಕೊಂಡು ಹೇಳಬೇಕು ಅನಿಸ್ತು ಹೇಳಿದ್ದೀನಿ. ತೊಗೊಳೋದು ಬಿಡೋದು ನೆಕ್ಸ್ಟು ನಿಮಗೆ ಅದು ಅರಿವಾಗುತ್ತೆ. ನೋಡಿ, ಇದು ಟೆರೆಸ್ಗೆ ಹೋಗೋದಕ್ಕೆ, ಟೆರೆಸ್ ಮೇಲ್ಗಡೆ ನಿಮಗೆ ಓವರ್ ಟ್ಯಾಂಕು ಸೋಲಾರ್ಗೆ ಪ್ರಾವಿಷನ್ ಮಾಡಿದ್ದಾರೆ. ಹಾಗೆ ಸ್ಕೈ ಟಾಪು ತುಂಬ ದೊಡ್ಡದಾಗಿ ಬಿಟ್ಟಿದ್ದಾರೆ. ಸ್ಕೈ ಟಾಪ್ ತೋರಿಸ್ತಾ ಇದ್ದೀನಿ ನೋಡಿ, ಉದ್ದಕ್ಕೆ ಸ್ಕೈ ಟಾಪ್ ಬಿಟ್ಟಿದ್ದಾರೆ. ಬಾಲಾಜಿ ನಗರ ನಿಯರ್ ರಿಂಗ್ ರೋಡು, ಲಲಿತಾ ತ್ರಿಪುರ ಅಟ್ಯಾಚ್ ಆಗಿದೆ. ನೋಡಿ, ಇಲ್ಲಿ ವಾಷಿಂಗ್ ಮಿಷಿನ್ಗೆ ಇಲ್ಲಿ ಪ್ರೊವೈಡ್ ಮಾಡಿದ್ದಾರೆ, ಇಲ್ಲಿ ಇಟ್ಕೋಬೋದು ನೀವು ವಾಷಿಂಗ್ ಮಿಷಿನ್ನ. ಹಾಗೆ ಇದು ಬಂದು ಟೆರೆಸ್ಗೆ ಹೋಗೋದಕ್ಕೆ. ನೋಡಿ, ಇಲ್ಲಿ ನಿಮಗೆ ಟೈಲ್ಸ್ ಕೂಡ ಹಾಕಿದ್ದಾರೆ. ಇಲ್ಲಿ ಅಂದರೆ ನಿಮಗೆ ಸಂಜೆ ಏನಾದ್ರು ಕುತ್ಕೊಳ್ಳೋದಿದ್ರೆ ಒಂದು ಮೈಂಡ್ ಫ್ರೆಶ್ ಮಾಡ್ಕೊಳ್ಳೋದಕ್ಕೆ ಇಲ್ಲಿ ಒಂದು ಸ್ಟೋನ್ ಕೂಡ ಹಾಕಿ ಒಂದು ಕಟ್ಟೆ ಕಟ್ಟಿದ್ದಾರೆ. ಡಾಕ್ಯುಮೆಂಟ್ ಕೂಡ ಐತೆ. ಇಂಟ್ರೆಸ್ಟೆಡ್ ಬೈಯರು ಡಿಸ್ಕ್ರಿಪ್ಷನ್ ನಂಬರ್ ಕೊಟ್ಟಿದ್ದೀನಿ, ತೊಗೊಂಡು ಕಾಲ್ ಮಾಡಿ. ಇದ್ರ ಮೇಲ್ಗಡೆ ನಿಮಗೆ ಓವರ್ ಟ್ಯಾಂಕ್ ಬರುತ್ತೆ, ಲ್ಯಾಡರ್ ಕೂಡ ಹಾಕಿದ್ದಾರೆ. ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ. ಇದೇ ಥರ ನನ್ನ ವೀಡಿಯೋಗಳನ್ನ ವಾಚ್ ಮಾಡ್ತಾಯಿರಿ, ದಯವಿಟ್ಟು ಸಪೋರ್ಟ್ ಮಾಡಿ. ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜೈ ಶ್ರೀರಾಮ್. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು ವೆರಿ ಮಚ್.